ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಕೆಲವು ಚಾನಲ್ಗಳಿದಾವೆ, ಈ ಮಾಡಕ್ಕೆ ಕೆಲಸ ಇರಲ್ವೇನೋ ಮತ್ತೊಂದು ಮಗದೊಂದು ಗೊತ್ತಿಲ್ಲ. ಅವರಿಗೆ ಗೌರ್ಮೆಂಟ್ ಕರ್ಮಕಾಂಡ ಬಯಲಿಗಿಳಿಬೇಕಂದು ರೋಡಿಗಿಳಿದು ಶಾಂತಯುತವಾಗಿ ಹೋರಾಟ ಮಾಡಲಿ, ಸಾಕ್ಷಿ ಸಮೇತ ಮುಂದಿಡ್ಲಿ. ಯಾರು ಜೈಲಿಗೆ ಹೋಗಿ ಬಂದರೂ ಅವ್ರನ್ನ ಕೂರ್ಸಿಗೆ ಬಿಟ್ಟು ಒಳಗೆ ದರ್ಶನ್ ಅವ್ರು ಹೇಗಿದ್ರು, ಪವಿತ್ರ ಗೌಡ ಅವರಿಗೆ ಯಾರು ಊಟ ಕೊಡ್ತಿದ್ರು, ಪವಿತ್ರ ಗೌಡ ಅವರಿಗೆ ಯಾರು ಪೇಪರ್ ಕೊಡ್ತಿದ್ರು, ಪವಿತ್ರ ಗೌಡ ಯಾರು ತಲೆ ಬಾಗ್ತಿದ್ರು, ಪವಿತ್ರ ಗೌಡರು ಯಾವಾಗ ಊಟ ಮಾಡ್ತಿದ್ರು, ಪವಿತ್ರ ಗೌಡರು ಯೋಗಕ್ಕೆ ಬರ್ತಿರ್ಲಿಲ್ಲ, ಪವಿತ್ರ ಗೌಡರ ಕೈಲಿ ಫೋನ್ ಇತ್ತು. ಈ ಥರದ್ದು ವಿಷಯಗಳನ್ನ ಇಟ್ಕೊಂಡು ಒಟ್ಟಿಗೆ ನೀವು ಏನಾದರೂ ಮಾಡಿ ದರ್ಶನ್ ಹೆಸರು ತರಬೇಕು. ನಿಮಗೆ ಬೇಕಾದಂಥ TRPಯನ್ನು ತೆಗೆದುಕೊಳ್ಬೇಕು. ದರ್ಶನ್ ಸಂಸಾರ ಆಗಲಿ, ದರ್ಶನ್ ಒಳಗಿರೋ ದರ್ಶನ್ ಆಗಲಿ ನಮ್ದಿಲಿ ಇರೋಕ್ಕೆ ನೀವು ಬಾಳಕ್ಕೆ ಬಿಡಲ್ವೇನೋ ಅನಿಸುತ್ತೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಆ 3 ತಿಂಗಳು ಜೈಲಿಗೆ ಹೋಗ್ಬಂದಂಥ ಪವಿತ್ರ ಗೌಡರನ್ನು ಈ ಯಾರು ಸಂಧ್ಯಾ ನಾಗರಾಜ್ ಅವ್ರನ್ನ ಕೂರಿಸ್ಕೊಂಡು ಈ ಗ್ಯಾರಂಟಿ TVಯಲ್ಲಿ ಸೀದಾ ಅವ್ರ ಹೆಸರು ಹೇಳಿಬಿಡ್ತೀನಿ, ಆ TVಯಲ್ಲಿ ಅವ್ರನ್ನ ಕೂರಿಸ್ಕೊಂಡು ಈ ಅದ್ಯಾರೋ ಆ್ಯಂಕರ್ ಒಬ್ರು ಇದ್ದಾರೆ, ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾಯಿದ್ರು, ಅವ್ರು ಎಲ್ಲಿದ್ರು, ಏನ್ರಿ ಸಮಾಜದಲ್ಲಿ ಬೇರೆ ನಿಮಗೆ ಕೆಲಸಗಳಿಲ್ವಾ? ಸಮಾಜದಲ್ಲಿ ಬೇಕಾದಂಥ ವಿಷಯಗಳಿಲ್ವಾ? ಸಮಾಜದಲ್ಲಿ ಎಷ್ಟು ವಿಷಯ ಇದೆ, ಏನಾರು ಮಾಡ್ಕೊಂಡ್ಲಿ ಬಿಡ್ರಿ, ಅವ್ರು ನೆಮ್ಮದಿಯಾಗಿರಲಿ. ದರ್ಶನ್ ತಪ್ಪು ಮಾಡಿದ್ರು ಇಲ್ಲ ಪವಿತ್ರ ತಪ್ಪು ಮಾಡಿದ್ರು ಕೋರ್ಟ್ ತೀರ್ಮಾನ ಮಾಡುತ್ತೆ. ಹಂಗೆ ಏನಾದ್ರು ಸಾಕ್ಷಿ ಇದ್ರೆ ನೀವು ಹೋಗಿ ಕೋರ್ಟಿಗೆ ಕೊಡಿ, ಜನಗಳ ಮುಂದೆ ಇಡಿ. ಅದ್ರ ಬದಲು ದರ್ಶನ್ ಸುಖವಾಗಿದ್ದಾರೋ ಇಲ್ಲ ಪವಿತ್ರ ಗೌಡ ಅಲ್ಲಿ ಸುಖವಾಗಿದ್ದಾರೆ, ಒಬ್ಬರು ತಿಂತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ ಅಂತ ಇದು ಮಾತುಗಳನ್ನ ಆಡ್ತಾ ನೀವು ಜನಗಳನ್ನ ಮೈಂಡ್ ಸೆಟ್ ಎಲ್ಲಿಗೆ ತಿರುಗಿಸ್ಬೇಕು ಅಂತಿದ್ದೀರ? ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗದೆ ಇರೋದ್ರ ಬಗ್ಗೆ ಮಾತಾಡಿ, ಶಿಕ್ಷಣ ಶಾಲೆಗಳು ಕನ್ನಡ ಶಾಲೆ ಮುಕ್ತ ಇರೋದ್ರ ಬಗ್ಗೆ ಮಾತಾಡಿ, ಎಷ್ಟೋ ಜನಗಳಿಗೆ ವಸತಿ ಸೌಲಭ್ಯ ಇಲ್ಲ ಅದ್ರ ಬಗ್ಗೆ ಮಾತಾಡಿ, ಆರೋಗ್ಯದ ಬಗ್ಗೆ ಮಾತಾಡಿ, ಹಾಸ್ಪಿಟಲ್ಗಳ ಬಗ್ಗೆ ಮಾತಾಡಿ, ರೋಡ್ ಸರಿ ಇಲ್ಲ ಅದ್ರ ಬಗ್ಗೆ ಮಾತಾಡಿ. ಅದನ್ನ ಬಿಟ್ಟು ದರ್ಶನ್ನು ಪವಿತ್ರ ಗೌಡ, ದರ್ಶನ್ನು ಹಾಗಿದ್ದಾನೆ, ಪವಿತ್ರ ಗೌಡ ಹೀಗಿದ್ದಾಳೆ, ಪವಿತ್ರ ಗೌಡ ಒಬ್ಬಟ್ಟು ತಿಂದು ಚಿತ್ರಾನ್ನ ತಿಂದು ಆ ಲೈಬ್ರರಿಯವ್ರು ತಂದುಕೊಟ್ರು, ಅದು ಮಾಡಿರು ಇದು ಮಾಡಿರು. ಏನಕ್ಕೆ? ಜನಗಳಿಗೆ ಮಾಧ್ಯಮ ಅಂದ್ರೆ ಬರೀ ಕಾಂಟ್ರವರ್ಸಿಗಳದೇ ಇದಲ್ವ, ನಾಚಿಕೆ ಆಗಲ್ವ ನಿಮಗೆಲ್ಲ? ಜನಗಳಿಗೆ ಒಳ್ಳೆ ನ್ಯೂಸ್ ಕೊಡೋ ಅಂಥದ್ದು, ಜನಗಳಿಗೆ ಒಳ್ಳೆ ಬುದ್ಧಿ ಪಾಠಗಳನ್ನ ಹೇಳೋಂಥದ್ದು ಮಕ್ಕಳಿಗೆ ಒಂದು ಮಾಡಿ. ನಿಮಗೆ ದರ್ಶನ್ ಹೆಸರು ತಗೊಂಡೇ ಇದ್ರೆ ನಿಮಗೆ ನೆಮ್ಮದಿನೇ ಇಲ್ವನೋ, ಇಲ್ಲ ನಿಮ್ಮ ಚಾನಲ್ ಬೆಳೆಯುತ್ತಾ ಇಲ್ವೋ ಅನ್ನೋ ಕಾರಣಕ್ಕೆ ದರ್ಶನ್ ಪವಿತ್ರ ಗೌಡ ಹೆಸರು ತಗೊಂಡು ಸಮಾಜದಲ್ಲಿ ಒಂದು ಕಲಕ ಉಂಟು ಮಾಡಬೇಡಿ. ಸಮಾಜಕ್ಕೆ ನ್ಯೂಸ್ ಮಾಧ್ಯಮಗಳು ಅಂದರೆ ಅಂಥ ಕಾಲದಲ್ಲಿ ಇದ್ದು ಕೆಲವು ಮಾಧ್ಯಮಗಳು ಈಗಲೂ ಅವನ್ನ ಕಣ್ಣಿಟ್ಟಿಕ್ಕಿ ನೋಡ್ತಾರೆ ಜನಗಳು. ಆ ರೀತಿ ಸಮಾಜಕ್ಕೆ ಬೇಕಾದಂಥ ಮೆಸೇಜ್ ಕೊಡುವಂಥ ನ್ಯೂಸ್ಗಳನ್ನ ಕೊಡಿ. ಅದ್ರ ಬಿಟ್ಟು ದರ್ಶನ್ ಹಂಗೆ ದರ್ಶನ್ ಹಿಂಗೆ ಅಂತೇಳಿ ಸಮಾಜ ಕಲಕುವ ಒಂದು ಮೆಸೇಜ್ ಕೊಡುವಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಆರಿಸಿ ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.